ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವ ನಟ ದರ್ಶನ್ಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗುತ್ತೆ. ತಮ್ಮ ಗನ್ ಲೈಸೆನ್ಸ್ ರದ್ದು ಮಾಡದಂತೆ ದರ್ಶನ್ ಪೊಲೀಸರಿಗೆ ಪತ್ರ ಬರೆದಿದ್ರು. ದರ್ಶನ್ ಬರೆದಿರೋದು ಈ ಪತ್ರವನ್ನ ಕಮಿಷನರ್ಗೆ ಆಡಳಿತ ವಿಭಾಗಕ್ಕೆ ಡಿಸಿಪಿ ತಲುಪಿಸಿದ್ದಾರೆ. ಸದ್ಯ ಕಮಿಷನರ್ ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ದರ್ಶನ್ ಗನ್ ಲೈಸೆನ್ಸ್ ಭವಿಷ್ಯ ನಿಂತಿದೆ. ಒಂದು ಮೂಲಗಳ ಪ್ರಕಾರ ದರ್ಶನ್ ಗನ್ ಲೈಸೆನ್ಸ್ ರದ್ದಾಗೋದು ಬಹುತೇಕ ನಿಶ್ಚಿತ ಎಂದು ಹೇಳಲಾಗ್ತಾ ಇದೆ. ಆರ್ಮ್ಸ್ ಆಕ್ಟ್ ಕಾಯ್ದೆಯಲ್ಲಿ ಗನ್ ಲೈಸೆನ್ಸ್ ರದ್ದು ಮಾಡೋಕೆ ಬರುತ್ತಾ ಅಂತ ನೋಡೋದ್ರಲ್ಲಿ ಯಾವುದೇ ವ್ಯಕ್ತಿಯ ಮೇಲೆ ಕೇಸ್ ಇದ್ದರೆ ಗನ್ ಲೈಸೆನ್ಸ್ ರದ್ದು ಮಾಡೋದು ಅಧಿಕಾರ ಆರ್ಮ್ಸ್ ಆಕ್ಟ್ 1959ರ ಅಡಿಯಲ್ಲಿ ಪೊಲೀಸರಿಗೆ ಅಧಿಕಾರವಿರುತ್ತದೆ. ಇದರ ಬಗ್ಗೆ ಆರ್ಮ್ಸ್ ಆಕ್ಟ್ 1959ರಲ್ಲಿ ಉಲ್ಲೇಖವಾಗಿದೆ. ಹೀಗಾಗಿ ಕೊಲೆ ಕೇಸ್ನಲ್ಲಿ ದರ್ಶನ್ ಇನ್ನೂ ಆರೋಪಿಯಾಗಿದ್ದು ಗನ್ ಲೈಸೆನ್ಸ್ ರದ್ದು ಮಾಡಲು ಪೊಲೀಸರು ನಿರ್ಧರಿಸಿದ್ದಾರೆ ಎನ್ನಲಾಗ್ತಾ ಇದೆ. ಬಹುತೇಕ ಕೆಲವೇ ದಿನಗಳಲ್ಲಿ ನಟ ದರ್ಶನ್ ಗನ್ ಲೈಸೆನ್ಸ್ ರದ್ದಾಗುವುದು ಬಹುತೇಕ ಫಿಕ್ಸ್. ಯಾವ ಕಾರಣಗಳಿಂದ ಗನ್ ಲೈಸೆನ್ಸ್ ರದ್ದು ಮಾಡಲು ಪೊಲೀಸರು ಮುಂದಾಗಿದ್ದಾರೆ ಎಂದು ನೋಡೋದಾದ್ರೆ, ದರ್ಶನ್ ಓರ್ವ ಖ್ಯಾತ ನಟನಾಗಿದ್ದು ಸಾಕಷ್ಟು ಅಭಿಮಾನಿ ಪಡೆಯನ್ನ ಹೊಂದಿದ್ದಾರೆ. ತನ್ನ ಗನ್ನಿಂದ ಸಾಕ್ಷಿಗಳನ್ನ ಹೆದರಿಸಬಹುದು, ಅದೇ ಗನ್ ಅಭಿಮಾನಿಗಳಿಗೆ ಕೊಟ್ಟು ಕೇಸ್ ಎದುರಿಸಬಹುದು ಅಥವಾ ಸಾಕ್ಷಿಗಳ ಮುಂದೆ ಗನ್ ಪ್ರದರ್ಶನ ಮಾಡುವ ಮೂಲಕ ಬೆದರಿಕೆ ಹಾಕಬಹುದು. ಅದೇ ಗನ್ ಇಟ್ಕೊಂಡು ಬೇರೆ ಅಪರಾಧ ಕೃತ್ಯಗಳನ್ನು ನಡೆಸಬಹುದು. ಕೇಸ್ ಇದ್ದು ಅದು ಇನ್ನೇನು ಟ್ರಯಲ್ ಹಂತಕ್ಕೆ ಬರ್ತಾ ಇದ್ದು ಈ ವೇಳೆ ಗನ್ ಇಟ್ಟುಕೊಳ್ಳುವುದು ಸೂಕ್ತವಲ್ಲ. ಹೀಗಾಗಿ ಇವೆಲ್ಲ ಕಾರಣಗಳೊಂದಿಗೆ ಕಾನೂನು ಪ್ರಕಾರ ಗನ್ ಲೈಸೆನ್ಸ್ ರದ್ದು ಮಾಡುವ ಅಧಿಕಾರ ಪೊಲೀಸರಿಗೆ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವ ನಟ ದರ್ಶನ್ಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗುತ್ತೆ. ತಮ್ಮ ಗನ್ ಲೈಸೆನ್ಸ್ ರದ್ದು ಮಾಡದಂತೆ ದರ್ಶನ್ ಪೊಲೀಸರಿಗೆ ಪತ್ರ ಬರೆದಿದ್ರು. ದರ್ಶನ್ ಬರೆದಿರೋದು ಈ ಪತ್ರವನ್ನ ಕಮಿಷನರ್ಗೆ ಆಡಳಿತ ವಿಭಾಗಕ್ಕೆ ಡಿಸಿಪಿ ತಲುಪಿಸಿದ್ದಾರೆ. ಸದ್ಯ ಕಮಿಷನರ್ ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ದರ್ಶನ್ ಗನ್ ಲೈಸೆನ್ಸ್ ಭವಿಷ್ಯ ನಿಂತಿದೆ. ಒಂದು ಮೂಲಗಳ ಪ್ರಕಾರ ದರ್ಶನ್ ಗನ್ ಲೈಸೆನ್ಸ್ ರದ್ದಾಗೋದು ಬಹುತೇಕ ನಿಶ್ಚಿತ ಎಂದು ಹೇಳಲಾಗ್ತಾ ಇದೆ. ಆರ್ಮ್ಸ್ ಆಕ್ಟ್ ಕಾಯ್ದೆಯಲ್ಲಿ ಗನ್ ಲೈಸೆನ್ಸ್ ರದ್ದು ಮಾಡೋಕೆ ಬರುತ್ತಾ ಅಂತ ನೋಡೋದ್ರಲ್ಲಿ ಯಾವುದೇ ವ್ಯಕ್ತಿಯ ಮೇಲೆ ಕೇಸ್ ಇದ್ದರೆ ಗನ್ ಲೈಸೆನ್ಸ್ ರದ್ದು ಮಾಡೋದು ಅಧಿಕಾರ ಆರ್ಮ್ಸ್ ಆಕ್ಟ್ 1959ರ ಅಡಿಯಲ್ಲಿ ಪೊಲೀಸರಿಗೆ ಅಧಿಕಾರವಿರುತ್ತದೆ. ಇದರ ಬಗ್ಗೆ ಆರ್ಮ್ಸ್ ಆಕ್ಟ್ 1959ರಲ್ಲಿ ಉಲ್ಲೇಖವಾಗಿದೆ. ಹೀಗಾಗಿ ಕೊಲೆ ಕೇಸ್ನಲ್ಲಿ ದರ್ಶನ್ ಇನ್ನೂ ಆರೋಪಿಯಾಗಿದ್ದು ಗನ್ ಲೈಸೆನ್ಸ್ ರದ್ದು ಮಾಡಲು ಪೊಲೀಸರು ನಿರ್ಧರಿಸಿದ್ದಾರೆ ಎನ್ನಲಾಗ್ತಾ ಇದೆ. ಬಹುತೇಕ ಕೆಲವೇ ದಿನಗಳಲ್ಲಿ ನಟ ದರ್ಶನ್ ಗನ್ ಲೈಸೆನ್ಸ್ ರದ್ದಾಗುವುದು ಬಹುತೇಕ ಫಿಕ್ಸ್. ಯಾವ ಕಾರಣಗಳಿಂದ ಗನ್ ಲೈಸೆನ್ಸ್ ರದ್ದು ಮಾಡಲು ಪೊಲೀಸರು ಮುಂದಾಗಿದ್ದಾರೆ ಎಂದು ನೋಡೋದಾದ್ರೆ, ದರ್ಶನ್ ಓರ್ವ ಖ್ಯಾತ ನಟನಾಗಿದ್ದು ಸಾಕಷ್ಟು ಅಭಿಮಾನಿ ಪಡೆಯನ್ನ ಹೊಂದಿದ್ದಾರೆ. ತನ್ನ ಗನ್ನಿಂದ ಸಾಕ್ಷಿಗಳನ್ನ ಹೆದರಿಸಬಹುದು, ಅದೇ ಗನ್ ಅಭಿಮಾನಿಗಳಿಗೆ ಕೊಟ್ಟು ಕೇಸ್ ಎದುರಿಸಬಹುದು ಅಥವಾ ಸಾಕ್ಷಿಗಳ ಮುಂದೆ ಗನ್ ಪ್ರದರ್ಶನ ಮಾಡುವ ಮೂಲಕ ಬೆದರಿಕೆ ಹಾಕಬಹುದು. ಅದೇ ಗನ್ ಇಟ್ಕೊಂಡು ಬೇರೆ ಅಪರಾಧ ಕೃತ್ಯಗಳನ್ನು ನಡೆಸಬಹುದು. ಕೇಸ್ ಇದ್ದು ಅದು ಇನ್ನೇನು ಟ್ರಯಲ್ ಹಂತಕ್ಕೆ ಬರ್ತಾ ಇದ್ದು ಈ ವೇಳೆ ಗನ್ ಇಟ್ಟುಕೊಳ್ಳುವುದು ಸೂಕ್ತವಲ್ಲ. ಹೀಗಾಗಿ ಇವೆಲ್ಲ ಕಾರಣಗಳೊಂದಿಗೆ ಕಾನೂನು ಪ್ರಕಾರ ಗನ್ ಲೈಸೆನ್ಸ್ ರದ್ದು ಮಾಡುವ ಅಧಿಕಾರ ಪೊಲೀಸರಿಗೆ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವ ನಟ ದರ್ಶನ್ಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗುತ್ತೆ. ತಮ್ಮ ಗನ್ ಲೈಸೆನ್ಸ್ ರದ್ದು ಮಾಡದಂತೆ ದರ್ಶನ್ ಪೊಲೀಸರಿಗೆ ಪತ್ರ ಬರೆದಿದ್ರು. ದರ್ಶನ್ ಬರೆದಿರೋದು ಈ ಪತ್ರವನ್ನ ಕಮಿಷನರ್ಗೆ ಆಡಳಿತ ವಿಭಾಗಕ್ಕೆ ಡಿಸಿಪಿ ತಲುಪಿಸಿದ್ದಾರೆ. ಸದ್ಯ ಕಮಿಷನರ್ ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ದರ್ಶನ್ ಗನ್ ಲೈಸೆನ್ಸ್ ಭವಿಷ್ಯ ನಿಂತಿದೆ. ಒಂದು ಮೂಲಗಳ ಪ್ರಕಾರ ದರ್ಶನ್ ಗನ್ ಲೈಸೆನ್ಸ್ ರದ್ದಾಗೋದು ಬಹುತೇಕ ನಿಶ್ಚಿತ ಎಂದು ಹೇಳಲಾಗ್ತಾ ಇದೆ. ಆರ್ಮ್ಸ್ ಆಕ್ಟ್ ಕಾಯ್ದೆಯಲ್ಲಿ ಗನ್ ಲೈಸೆನ್ಸ್ ರದ್ದು ಮಾಡೋಕೆ ಬರುತ್ತಾ ಅಂತ ನೋಡೋದ್ರಲ್ಲಿ ಯಾವುದೇ ವ್ಯಕ್ತಿಯ ಮೇಲೆ ಕೇಸ್ ಇದ್ದರೆ ಗನ್ ಲೈಸೆನ್ಸ್ ರದ್ದು ಮಾಡೋದು ಅಧಿಕಾರ ಆರ್ಮ್ಸ್ ಆಕ್ಟ್ 1959ರ ಅಡಿಯಲ್ಲಿ ಪೊಲೀಸರಿಗೆ ಅಧಿಕಾರವಿರುತ್ತದೆ. ಇದರ ಬಗ್ಗೆ ಆರ್ಮ್ಸ್ ಆಕ್ಟ್ 1959ರಲ್ಲಿ ಉಲ್ಲೇಖವಾಗಿದೆ. ಹೀಗಾಗಿ ಕೊಲೆ ಕೇಸ್ನಲ್ಲಿ ದರ್ಶನ್ ಇನ್ನೂ ಆರೋಪಿಯಾಗಿದ್ದು ಗನ್ ಲೈಸೆನ್ಸ್ ರದ್ದು ಮಾಡಲು ಪೊಲೀಸರು ನಿರ್ಧರಿಸಿದ್ದಾರೆ ಎನ್ನಲಾಗ್ತಾ ಇದೆ. ಬಹುತೇಕ ಕೆಲವೇ ದಿನಗಳಲ್ಲಿ ನಟ ದರ್ಶನ್ ಗನ್ ಲೈಸೆನ್ಸ್ ರದ್ದಾಗುವುದು ಬಹುತೇಕ ಫಿಕ್ಸ್. ಯಾವ ಕಾರಣಗಳಿಂದ ಗನ್ ಲೈಸೆನ್ಸ್ ರದ್ದು ಮಾಡಲು ಪೊಲೀಸರು ಮುಂದಾಗಿದ್ದಾರೆ ಎಂದು ನೋಡೋದಾದ್ರೆ, ದರ್ಶನ್ ಓರ್ವ ಖ್ಯಾತ ನಟನಾಗಿದ್ದು ಸಾಕಷ್ಟು ಅಭಿಮಾನಿ ಪಡೆಯನ್ನ ಹೊಂದಿದ್ದಾರೆ. ತನ್ನ ಗನ್ನಿಂದ ಸಾಕ್ಷಿಗಳನ್ನ ಹೆದರಿಸಬಹುದು, ಅದೇ ಗನ್ ಅಭಿಮಾನಿಗಳಿಗೆ ಕೊಟ್ಟು ಕೇಸ್ ಎದುರಿಸಬಹುದು ಅಥವಾ ಸಾಕ್ಷಿಗಳ ಮುಂದೆ ಗನ್ ಪ್ರದರ್ಶನ ಮಾಡುವ ಮೂಲಕ ಬೆದರಿಕೆ ಹಾಕಬಹುದು. ಅದೇ ಗನ್ ಇಟ್ಕೊಂಡು ಬೇರೆ ಅಪರಾಧ ಕೃತ್ಯಗಳನ್ನು ನಡೆಸಬಹುದು. ಕೇಸ್ ಇದ್ದು ಅದು ಇನ್ನೇನು ಟ್ರಯಲ್ ಹಂತಕ್ಕೆ ಬರ್ತಾ ಇದ್ದು ಈ ವೇಳೆ ಗನ್ ಇಟ್ಟುಕೊಳ್ಳುವುದು ಸೂಕ್ತವಲ್ಲ. ಹೀಗಾಗಿ ಇವೆಲ್ಲ ಕಾರಣಗಳೊಂದಿಗೆ ಕಾನೂನು ಪ್ರಕಾರ ಗನ್ ಲೈಸೆನ್ಸ್ ರದ್ದು ಮಾಡುವ ಅಧಿಕಾರ ಪೊಲೀಸರಿಗೆ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವ ನಟ ದರ್ಶನ್ಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗುತ್ತೆ. ತಮ್ಮ ಗನ್ ಲೈಸೆನ್ಸ್ ರದ್ದು ಮಾಡದಂತೆ ದರ್ಶನ್ ಪೊಲೀಸರಿಗೆ ಪತ್ರ ಬರೆದಿದ್ರು. ದರ್ಶನ್ ಬರೆದಿರೋದು ಈ ಪತ್ರವನ್ನ ಕಮಿಷನರ್ಗೆ ಆಡಳಿತ ವಿಭಾಗಕ್ಕೆ ಡಿಸಿಪಿ ತಲುಪಿಸಿದ್ದಾರೆ. ಸದ್ಯ ಕಮಿಷನರ್ ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ದರ್ಶನ್ ಗನ್ ಲೈಸೆನ್ಸ್ ಭವಿಷ್ಯ ನಿಂತಿದೆ.
ಒಂದು ಮೂಲಗಳ ಪ್ರಕಾರ ದರ್ಶನ್ ಗನ್ ಲೈಸೆನ್ಸ್ ರದ್ದಾಗೋದು ಬಹುತೇಕ ನಿಶ್ಚಿತ ಎಂದು ಹೇಳಲಾಗ್ತಾ ಇದೆ. ಆರ್ಮ್ಸ್ ಆಕ್ಟ್ ಕಾಯ್ದೆಯಲ್ಲಿ ಗನ್ ಲೈಸೆನ್ಸ್ ರದ್ದು ಮಾಡೋಕೆ ಬರುತ್ತಾ ಅಂತ ನೋಡೋದ್ರಲ್ಲಿ ಯಾವುದೇ ವ್ಯಕ್ತಿಯ ಮೇಲೆ ಕೇಸ್ ಇದ್ದರೆ ಗನ್ ಲೈಸೆನ್ಸ್ ರದ್ದು ಮಾಡೋದು ಅಧಿಕಾರ ಆರ್ಮ್ಸ್ ಆಕ್ಟ್ 1959 ಅಡಿಯಲ್ಲಿ ಪೊಲೀಸರಿಗೆ ಅಧಿಕಾರವಿರುತ್ತದೆ. ಇದರ ಬಗ್ಗೆ ಆರ್ಮ್ಸ್ ಆಕ್ಟ್ 1959ರಲ್ಲಿ ಉಲ್ಲೇಖವಾಗಿದೆ. ಹೀಗಾಗಿ ಕೊಲೆ ಕೇಸ್ನಲ್ಲಿ ದರ್ಶನ್ ಇನ್ನೂ ಆರೋಪಿಯಾಗಿದ್ದು ಗನ್ ಲೈಸೆನ್ಸ್ ರದ್ದು ಮಾಡಲು ಪೊಲೀಸರು ನಿರ್ಧರಿಸಿದ್ದಾರೆ ಎನ್ನಲಾಗ್ತಾ ಇದೆ. ಬಹುತೇಕ ಕೆಲವೇ ದಿನಗಳಲ್ಲಿ ನಟ ದರ್ಶನ್ ಗನ್ ಲೈಸೆನ್ಸ್ ರದ್ದಾಗುವುದು ಬಹುತೇಕ ಫಿಕ್ಸ್. ಯಾವ ಕಾರಣಗಳಿಂದ ಗನ್ ಲೈಸೆನ್ಸ್ ರದ್ದು ಮಾಡಲು ಪೊಲೀಸರು ಮುಂದಾಗಿದ್ದಾರೆ ಎಂದು ನೋಡೋದಾದ್ರೆ, ದರ್ಶನ್ ಓರ್ವ ಖ್ಯಾತ ನಟನಾಗಿದ್ದು ಸಾಕಷ್ಟು ಅಭಿಮಾನಿ ಪಡೆಯನ್ನ ಹೊಂದಿದ್ದಾರೆ. ತನ್ನ ಗನ್ನಿಂದ ಸಾಕ್ಷಿಗಳನ್ನ ಹೆದರಿಸಬಹುದು, ಅದೇ ಗನ್ ಅಭಿಮಾನಿಗಳಿಗೆ ಕೊಟ್ಟು ಕೇಸ್ ಎದುರಿಸಬಹುದು, ಅಥವಾ ಸಾಕ್ಷಿಗಳ ಮುಂದೆ ಗನ್ ಪ್ರದರ್ಶನ ಮಾಡುವ ಮೂಲಕ ಬೆದರಿಕೆ ಹಾಕಬಹುದು. ಅದೇ ಗನ್ ಇಟ್ಕೊಂಡು ಬೇರೆ ಅಪರಾಧ ಕೃತ್ಯಗಳನ್ನ ನಡೆಸಬಹುದು. ಕೇಸ್ ಇದ್ದು ಅದು ಇನ್ನೇನು ಟ್ರಯಲ್ ಹಂತಕ್ಕೆ ಬರ್ತಾ ಇದ್ದು ಈ ವೇಳೆ ಗನ್ ಇಟ್ಟುಕೊಳ್ಳುವುದು ಸೂಕ್ತವಲ್ಲ. ಹೀಗಾಗಿ ಇವೆಲ್ಲ ಕಾರಣಗಳೊಂದಿಗೆ ಕಾನೂನು ಪ್ರಕಾರ ಗನ್ ಲೈಸೆನ್ಸ್ ರದ್ದು ಮಾಡುವ ಅಧಿಕಾರ ಪೊಲೀಸರಿಗೆ ಇದೆ.